ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಬಸವರಾಜ ಫಿಲಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಒಂದೇ ಒಂದು ಲೈಕ್ ಮಾಡಿ. ಇಷ್ಟ ಆದ್ರೆ ಶೇರ್ ಮಾಡಿ. ತುಂಬಾ ಇಷ್ಟ ಆದ್ರೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಪ್ಪ ಈ ವಿಡಿಯೋ ಮಾಡ್ತಾರ ಕಾರಣ ಅಂದ್ರೆ ಸೊ ಗೈಸ್ ಇಷ್ಟೇ, ಯಾರೆಲ್ಲ ಪಬ್ಜಿ ಆಡ್ತಾ ಇದಾರೋ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಪಬ್ಜಿ ಈ ಗೇಮ್ ಬಂದ್ಬಿಟ್ಟು ಡಿಸೆಂಬರ್ 20, 2018 ಇದನ್ನ ಪಬ್ಲಿಷ್ ಮಾಡ್ತಾರೆ. ಸೊ ಈ ಗೇಮ್ ನ ಪಬ್ಲಿಷ್ ಮಾಡಿದಂತ ವ್ಯಕ್ತಿ, ಡಿಸೈನ್ ಮಾಡಿದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಬ್ರೆಂಡನ್ ಗ್ರೀನ್ ಅಂತ ಹೇಳಿ. ಇವರು ಆರ್ಡಿನರಿ ಒಬ್ಬ ಇಂಜಿನಿಯರ್ ಆಗಿರ್ತಾರೆ. ಸೊ ಇದನ್ನ ನಮ್ಮ ಇಂಡಿಯಾದಲ್ಲಿ 30 ಮಿಲಿಯನ್ ಜನರಷ್ಟು ಡೌನ್ಲೋಡ್ ಮಾಡಿರ್ತಾರೆ. ಹಾಗೆ ಪ್ರತಿದಿನ ಆಡುವಂತ ಜನಸಂಖ್ಯೆ ಎಷ್ಟಪ್ಪ ಅಂದ್ರೆ 24 ಮಿಲಿಯನ್ ಅಷ್ಟು ಜನಸಂಖ್ಯೆ ಇದನ್ನ ಆಡ್ತಾರೆ. ಸೊ ಇದರಿಂದ ಅವರು ಪ್ರತಿ ಡೇ ಅವರ ಅರ್ನ್ ಎಷ್ಟಪ್ಪ ಅಂದ್ರೆ 600 ಮಿಲಿಯನ್ ಟು 700 ಮಿಲಿಯನ್ ತಕ ಅರ್ನ್ ಮಾಡಿರ್ತಾರೆ ಇದು. ಸೊ ಗೈಸ್, ಇದರಿಂದ ಏನಪ್ಪ ಎಫೆಕ್ಟ್, ನಮಗೆ ಇದರಿಂದ ಏನ್ ಪ್ರಾಬ್ಲಮ್? ಪಬ್ಜಿ ಅನ್ನೋ ಗೇಮ್ ನ ಯಾರೆಲ್ಲ ಆಡ್ತಾ ಇದ್ದೀರೋ ಸೊ ಅವ್ರದೇ ಆದಂತ ಒಂದು ಲೋಕ. ಅವ್ರಿಗೆ ಒಂದು ಫೋನ್ ಇದ್ರೆ ಸಾಕು, ಅವ್ರ ಗೇಮ್ ಆಡ್ತಾ ಅವರು ದಿನ ಕಳೀತಾರೆ. ಜಾಸ್ತಿ ಫ್ಯಾಮಿಲಿ ಜೊತೆ ಮಿಂಗಲ್ ಆಗಿರಲ್ಲ, ಮತ್ತಷ್ಟು ಫ್ರೆಂಡ್ಸ್ ಜೊತೆನೂ ಯಾರ ಜೊತೆನೂ ಮಿಂಗಲ್ ಆಗಿರಲ್ಲ ಜಾಸ್ತಿ. ಆ ಮಕ್ಕಳು ಈ ಗೇಮ್ ನ ಆಡುವಂತ ವಯಸ್ಸಕರು ಎಷ್ಟಿರ್ಬೇಕು ಗೊತ್ತಾ? 16+ ಇರ್ಬೇಕು. ಅದನ್ನ ಬಿಟ್ಟು ಎಲ್ಲ ಮಕ್ಕಳು ಈ ಗೇಮ್ ನ ಆಡ್ತಾ ಇದ್ದಾರೆ. ಸೊ ಆ ಮಕ್ಕಳ ಆ ತರ ಆಗಕ್ ಕಾರಣನೇ ಅವ್ರ ಪೇರೆಂಟ್ಸ್ ಅಂತಾನು ಹೇಳ್ಬೋದು. ಯಾಕಪ್ಪ ಅಂದ್ರೆ ಆ ಚಿಕ್ಕ ಮಕ್ಕಳು ಫೋನ್ ಕೇಳಿದ ತಕ್ಷಣ ಫೋನ್ ಕೊಡಿಸ್ತಾರೆ ಇವರು. ಆ ಮಕ್ಕಳು ಆ ಫೋನಲ್ಲಿ ಏನ್ ಮಾಡ್ತಾರಂತ ಯಾರಿಗೂ ನೋಡೋದು ಇಲ್ಲ. ಯಾವ್ದು ಗೇಮ್ ಆಡ್ತವ್ರೆ, ಏನ್ ಮಾಡ್ತವ್ರೆ ಅಂತ ಯಾರು ನೋಡಲ್ಲ, ಯಾರು ಕೇಳಲ್ಲ. ಹಾಗಾಗಿ ಆ ಮಕ್ಕಳದೇ ಆದಂತ ಒಂದು ಆಟ ಆಡ್ತಾರೆ. ಸೊ ಆ ಮಕ್ಕಳು ಏನ್ ಮಾಡ್ತಾರೆ, ಗೇಮ್ ಆಡಕ್ ಸ್ಟಾರ್ಟ್ ಮಾಡ್ತಾರೆ. ಆ ಗೇಮ್ ಇಂದ ಮೆಂಟ್ಲಾಗೋ ಅಂತ ಚಾನ್ಸ್ ಜಾಸ್ತಿನೇ ಇದೆ. ಆ ಗೇಮ್ ಆಡಿ ಮೆಂಟ್ಲ ಆಗಿದ್ದಾರೆ. ಸೊ ಗೈಸ್, ಆ ಗೇಮ್ ನ ಆಡಿ ಯಾರು ಆಡ್ಬೇಡ ಅಂತಾನು ಹೇಳಲ್ಲ. ಸೊ ಗೇಮ್ ತರ ಆಡಿ, ಯಾರು ಅದನ್ನೇ ಅಡಿಪ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಸೊ ಆ ಚಿಕ್ಕ ಮಕ್ಕಳಿಗೆ ಕೈಯಲ್ಲಿ ಮೊಬೈಲ್ ಕೊಟ್ರೆ ಮಾತ್ರ ಊಟ ಮಾಡ್ತಾರೆ. ನಾವ್ ಎಷ್ಟೋ ಜನ ನೋಡಿದೀವಿ, ಅವ್ರ ತಾಯಿ ಆ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಆಮೇಲೆ ಅವ್ರಿಗೆ ಊಟ ಮಾಡಿಸ್ಬೇಕು. ಆ ತರ ಪರಿಸ್ಥಿತಿ ಬಂದಿದೆ ನಮ್ಮ ಸಮಾಜದಾಗ ಈಗ. ಸೊ ಗೈಸ್, ಆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಈಗ್ಲಿಂದಾನೇ ಫೋನ್ ಕೊಟ್ರೆ ಮುಂದೆ ಏನಾಗ್ತಾರೆ? ಮತ್ತೆ ಜಾಸ್ತಿ ಫ್ಯಾಮಿಲಿ ಜೊತೆ ಇರಂದ್ರೆ ಯಾವ ತರ, ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗಂದ್ರೆ ಯಾವ ತರ ಆಗ್ತಾರೆ ಗೈಸ್? ಅವರು ಆಗಲ್ಲ. ಹಾಗಾಗಿ ಇದರಿಂದ ಮೆಂಟ್ಲಾಗೋ ಚಾನ್ಸ್ ಜಾಸ್ತಿನೇ ಇರುತ್ತೆ ಗೈಸ್. ಆಡ್ಬೇಡಿ ಅನ್ನೋದಕ್ಕಿಂತ ಆಡಿ, ಜಸ್ಟ್ ಗೇಮ್ ತರ ಆಡಿ. ಸೊ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಬಾಯ್ ಗೈಸ್.